ಹಿಂದೆ ಹಿರಿಯರು ಹೇಳದಂಗೆ ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ ಒಂದು ಗಾದೆಯನ್ನ ಹೇಳಿದ್ರು. ಆ ಗಾದೆ ಈಗಿನ ಒಂದು ಸಿಚುವೇಶನ್ಗೆ ಸೂಟ್ ಆಗುತ್ತೇನೆ ಅಂತ ಹೇಳ್ಬೋದು. ಯಾಕಂದ್ರೆ ಗಲ್ಫ್ ರಾಷ್ಟ್ರಗಳಂತ ಇಸ್ರಾನ್, ಇರೇಲ್, ಅಮೆರಿಕ ಯುದ್ಧ ನಡೆದಕ್ಕಂಥ ಹಿನ್ನೆಲೆಯಲ್ಲಿ ಏನು ಗ್ಯಾಸ್ಗೆ ಅಭಾವ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಏನು ಗ್ಯಾಸ್ ಹೋದ ನಂತರ ಈಗ ಕಟ್ಟಿಗೆ ಒಲೆಗೆ, ಸೌದೆ ಒಲೆಗೆ ಭಾಳ ಡಿಮಾಂಡ್ ಬಂದಿರುವಂಥದ್ದು. ಅಂದ್ರೆ ಹೋಟ್ಲ್ಗಳಲ್ಲಾಗಿರ್ಬೋದು, ಕೆಲವೊಂದಿಷ್ಟು ಮನೆಗಳಲ್ಲಾಗಿರ್ಬೋದು, ಏನಂದ್ರೆ ಈಗ ಸೌದೆ ಒಲೆಯೇ ಮೊರೆ ಹೋಗಿರುವಂಥದ್ದು. ಅಂದ್ರೆ ಗ್ಯಾಸ್ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಸೌದೆಯನ್ನ ಯಾರು ಕೂಡ ನೋಡ್ತಾ ಇರಲಿಲ್ಲ, ಯಾರು ಕೂಡ ಜಾಸ್ತಿ ಬಳಸ್ತಾ ಇರಲಿಲ್ಲ ಅಡಿಗೆಗೋಸ್ಕರ. ಆದ್ರೆ ಈಗ ಗ್ಯಾಸಿನ ಅಭಾವ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಏನಂದ್ರೆ ಈ ಒಂದು ಸೌದೆಯತ್ತ ಮುಖ ಮಾಡಿರುವಂಥದ್ದು ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸಾಕಷ್ಟು ಜನ ಅಂದ್ರೆ ಮೊದಲು ಕಡಿಮೆ ಹೋಗ್ತಿತ್ತು ಸೌದೆ, ಆದ್ರೆ ಈಗ ಜಾಸ್ತಿ ಹೋಗ್ತಾ ಇದೆ ಅಂತೇಳಿ ಈಗಾಗಲೇ ಈ ಒಂದು ಕಟ್ಟಿಗೆ ಅಡ್ಡೆಯ ಮಾಲೀಕರು ಹೇಳಿರುವಂತದ್ದು. ಮೊದಲು ಒಂದು 50-60 kg ಹೋದ್ರೆ ಈಗ ಟನ್ ಗಟ್ಲೆ ಹೋಗ್ತಾ ಇದೆ, ಭಾರಿ ಸೇಲ್ ಆಗ್ತಾ ಇದೆ. ಎಲ್ಲರೂ ಹೋಟ್ಲ್ ಮಾಲೀಕರು ಏನಂತಂದ್ರೆ ಬಂದು ಈ ಒಂದು ಸೌದೆಯನ್ನ ಖರೀದಿಯನ್ನ ಮಾಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ರೇಟ್ ನಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಇದೆ. ಯಾಕಂದ್ರೆ ಗ್ಯಾಸ್ ಇದ್ದಂತ ಸಂದರ್ಭದಲ್ಲಿ ಯಾರು ಕೂಡ ಈ ಒಂದು ಕಟ್ಟಿಗೆಯನ್ನ ಬಳಸ್ತಿದ್ದಿಲ್ಲ ಹೆಚ್ಚಾಗಿ. ಆದ್ರೆ ಈಗ ಸಂಪೂರ್ಣವಾಗಿ ಒಂದು ಸೌದೆಯ ಮೇಲೆ ಅವಲಂಬಿತರಾಗಿರುವಂತದ್ದು. ಜೊತೆಗೆ ಇಲ್ಲೇ ಈ ಒಂದು ಕಟ್ಟಿಗೆ ಅಡ್ಡೆ ಮಾಲೀಕರಿದ್ದಾರೆ, ಅವ್ರ ಮಾತನಾಡ್ಸೋಣ ಏನ್ ಹೇಳ್ತಾರೆ ಅಂತೇಳಿ. ಸರ್, ಮೊದ್ಲೆಲ್ಲ ಎಷ್ಟು ಬೇಡಿಕೆ ಇತ್ತು, ಈಗ ಎಷ್ಟು ಬೇಡಿಕೆ ಆಗಿದೆ ಕಟ್ಟಿಗೆ ಅಂತ? ಸರ್, ಮೊದ್ಲೇನ್ ಅಂತ ಪರಿ ಏನ್ ಬೇಡಿಕೆ ಇದ್ದಿದ್ದಿಲ್ಲ. ಆದ್ರೂ ಅಷ್ಟೇ ಕ್ವಿಂಟಲ್ 2 ಕ್ವಿಂಟಲ್ ಹಿಂಗ ಹೋಗ್ತಾ ಇತ್ತು. ಅವಾಗ ಮನೆಯವ್ರು ಅಷ್ಟೇ ಯೂಸ್ ಮಾಡ್ತಿದ್ರು. ಈಗ ಹೋಟೆಲ್ನವರು, ಲಗ್ನ ಸಮಾರಂಭದವರು ಇಂಥವ್ರೆಲ್ಲರೂ ಹೋಗ್ತಾರೆ. ಹಿಂಗಾಗಿ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗಿದೆ. ರೇಟ್ ಏನು ವ್ಯತ್ಯಾಸ ಆಗಿಲ್ಲ ಸರ್, ಬೇಡಿಕೆ ಜಾಸ್ತಿ ಇದೆ. ರೇಟ್ ವ್ಯತ್ಯಾಸ ಆದ್ರೆ ಯಾರು ಬರೋಲ್ಲ. ಅದ್ರಾಗ ಕರೆಂಟಿನ ಒಲಿ ಈಗ ಜಾಸ್ತಿ ಯೂಸ್ ಮಾಡಕತ್ತಾರೆ. ಈಗ ರೇಟ್ ನಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಸರ್. ಹೋಗ್ತೈತ್ರಿ 7ರಿಂದ 8 ಹಿಂಗ ಹೋಗ್ತೈತಿ. 8-9 ಟನ್ ಮಟ ಹೋಗುತ್ತೆ. 1 ಟನ್ ಮಟ ಬೇಡಿಕೆ ಬಂದಿದೆ. ಕಟ್ಟಿಗೆ ಅಡ್ಡೆ ಮಾಲೀಕರ ಮಾತು. ಮೊದಲು ಸ್ವಲ್ಪ ಹೋಗ್ತಾ ಇತ್ತು, ಈಗ ಮದುವೆ ಸಮಾರಂಭ ಆಗಿರ್ಬೋದು, ಹೋಟ್ಲ್ಗಳಿಗಾಗಿರ್ಬೋದು, ಹೀಗಾಗಿ ಜಾಸ್ತಿ ಹೋಗ್ತಾ ಇದೆ ಅಂತೇಳಿ ಕಟ್ಟಿಗೆ ಅಡ್ಡೆ ಮಾಲೀಕರು ಹೇಳಿರುವಂತದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವ ಮಡಿವಾಳರ್, ನ್ಯೂಸ್ ಫಸ್ಟ್, ಹಾವೇರಿ.